ನಾವೊಂದು ಆಕ್ರೋಶವನ್ನು ಹೊರಹಾಕಿದ್ರ ದುರ್ಗದಲ್ಲಿ ಯಾರು ಗಂಡಸರಿಲ್ಲ ಸೊ ಹಂಗಾಗಿ ಹೊರಗಡೆಯಿಂದ ತಪ್ಪಿದ್ದಾರೆ. ಈಗ ಪರಿಸ್ಥಿತಿ ಹೇಗಿದೆ ಸರ್? ನಾನು ಇವತ್ತು ನನ್ನ ಮಾತಿಗೆ ಬದ್ಧ, ಅದರಲ್ಲಿ ಎರಡನೇ ಮಾತಿಲ್ಲ. ಚಿತ್ರದುರ್ಗಕ್ಕೆ ನ್ಯಾಯ ಸಿಗಬೇಕಿತ್ತು, ಸಿಕ್ಕಿಲ್ಲ. ಈಗ ಯಡಿಯೂರಪ್ಪಜಿಯವ್ರ ಬಗ್ಗೆ ಒಂದೇ ಮಾತು ಹೇಳ್ಬೇಕಂದ್ರೆ ಸರ್, ನಮ್ಮ ಮನೆಗೆ ಹಿರಿಯ ಮನುಷ್ಯರು. ನಾನು ಪಾರ್ಟಿ ಪರವಾಗಿ ಮಾತಾಡ್ತಿಲ್ಲ ಸರ್, ವೈಯಕ್ತಿಕವಾಗಿ ಯಾರಿಗೇನೋ ಗೊತ್ತಿಲ್ಲ. ನಮಗಂತೂ ಯಡಿಯೂರಪ್ಪನವ್ರಿಗೆ ಗಾಡ್ ಫಾದರ್ ಸರ್. ನಾವು ಅವ್ರ ನೆರಳಲ್ಲೇ ಬೆಳೆದವರು, ಅವ್ರ ನೆರಳಲ್ಲೇ ನಾವು ಚುನಾವಣೆಗಳು ಎದುರಿಸ್ಕೊಂಡ್ಬಂದವರು. ಭಾರತೀಯ ಜನತಾ ಪಕ್ಷಕ್ಕೆ ನಮ್ಮ ತಂದೆಯವರು ಬರೋಕ್ಕೂ ಮುಂಚೆ ಜಾತ್ಯತೀತ ಜನತಾದಳದಲ್ಲಿ, ಅಂದರೆ ಅವಾಗ ಯು ಅಂತಿತ್ತು, JDU, ಅದರಲ್ಲಿ 2 ಸರಿ ಶಾಸಕರಾಗಿದ್ದರು ಸರ್. ಯಾವಾಗ ಭಾರತೀಯ ಜನತಾ ಪಕ್ಷಕ್ಕೆ ಯಡಿಯೂರಪ್ಪ ಸಾಹೇಬ್ರನ್ನ ನಂಬ್ಕೊಂಡು ಬಂದ್ವೋ ಅವತ್ತಿಂದ ಇವತ್ತವರೆಗೂ ಒಂದೇ ಕಡೆ ಇದ್ದೀವಿ ಸರ್. ಭಾಳಷ್ಟು ರಾಜಕೀಯ ಏರುಪೇರುಗಳಾಗಿರ್ಬೋದು. ನೀವು ನೋಡಿದ್ದೀರಿ 2008ರಿಂದ ಕರ್ನಾಟಕ ರಾಜ್ಯ ವಿದ್ಯಮಾನಗಳನ್ನ ನೀವು ಪೂರ್ತಿ ಗಮನಿಸಿದ್ದೀರ. BJP, KJP ಮತ್ತು BJP ಏನೇನು ಈ ಹಂತಗಳಿದೆ, ಆ ಹಂತದಲ್ಲಿ ನಾವು ಅಚಲವಾಗಿ ನಿಂತ್ಕೊಂಡಿದ್ದೀವಿ ಯಡಿಯೂರಪ್ಪ ಸಾಹೇಬ್ರ ಜೊತೆ. ಅದೇ ಇವತ್ತು ಕೂಡ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಸರ್. ಯಾಕಂದರೆ ಇವಾಗ ಭಾಳಷ್ಟು ಜನ ನಾನು ಕೇಳ್ಬೋದು, ಶಿರಪ್ಪ ಯಾರದು, ಭಾಳಷ್ಟು ಜನ ನಾನು ಕೇಳ್ಬೋದು, ಯಡಿಯೂರಪ್ಪ ಸಾಹೇಬ್ರ ಬಗ್ಗೆ ಅಪ್ಪಾಜಿಯವ್ರು ಮಾತಾಡಿದ್ರು ಅದು ಇದು ಅಂತ. ಸರ್, ತಂದೆ ಹತ್ರನೇ ಮಗ ಕೇಳಬೇಕು ಸರ್, ತಂದೆ ಹತ್ರನೇ ಮಗ ಕೇಳಬೇಕು, ಬೇರೆಯವ್ರ ಹತ್ರ ಹೋಗಿ ಕೇಳೋಕ್ಕಾಗಲ್ಲ. ನಾವು ತಂದೆ ಸ್ಥಾನದಲ್ಲಿ ಇಟ್ಟಿದ್ದೀವಿ ಅವ್ರನ್ನ. ಅವ್ರ ಹತ್ರ ಕೇಳಿದ್ದೀವಿ, ಸರ್ ನಮ್ಗೆ ಹಿಂಗೆ ಅನ್ಯಾಯ ಮಾಡಿದ್ರೆ ಹಿಂಗೆ ಆಯಿತು ಅಂತ. ಅದೆಲ್ಲ ಕರೆಸಿ ದೀರ್ಘಕಾಲ ಮಾತಾಡಿದ್ದೀವಿ ಸರ್, ಚರ್ಚೆ ಮಾಡಿದ್ದೀವಿ. ನರೇಂದ್ರ ಮೋದಿಯವರು ಮತ್ತೊಮ್ಮೆ ಈ ದೇಶದ ಪ್ರಧಾನಿ ಆಗಬೇಕು. ಏನು ನಮ್ಮ ಯಡಿಯೂರಪ್ಪನವ್ರದ್ದು, ವಿಜಯಣ್ಣವ್ರದ್ದು ಏನು ಸಂಕಲ್ಪ ಇದೆ, 28ಕ್ಕೆ 28 ಸ್ಥಾನ ಗೆಲ್ಲಬೇಕು ಅನ್ನೋದು, ಅದಕ್ಕೆ ನಮ್ಮ ನಿರ್ಣಯ ಅಡ್ಡ ಆಗಬಾರ್ದು ಅಂತ ಒಂದು ತೀರ್ಮಾನ ಮಾಡಿ ಇವತ್ತು ನರೇಂದ್ರ ಮೋದಿಯವರ ಕೈ ಬಲಪಡಿಸ್ಬೇಕು, ಭಾರತೀಯ ಜನತಾ ಪಕ್ಷ ಕೈ ಬಲಪಡಿಸ್ಬೇಕಂತ ನಾವು ಒಂದು ತೀರ್ಮಾನಕ್ಕೆ ಬಂದು ಇವತ್ತು ಇಲ್ಲಿ ಬರೋ ಭೇಟಿಯಾಗಿದೆ ಸರ್. ಅಷ್ಟೇ ಸರ್. ಕಾರಜೋಳ ಅವ್ರನ್ನ ಈಗ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿದ್ದಾರೆ. ಸೊ ಈಗ ಅಮಿತ್ ಶಾ ಅವರು ಕೂಡ ಸೂಚನೆ ಕೊಡ್ತಾರೆ ಕೋಟಿ ಪರವಾಗಿ ಕೆಲಸ ಮಾಡಬೇಕು ಅನ್ನೋದು. ನಾಳೆ ಸಭೆ ಕೂಡ ಕರೆದಿದ್ದಾರೆ. ಸೊ ಗೆಲ್ಲಿಸಲೇಬೇಕು ಸರ್. 97 ಕೋಟಿ ಜನ ಮತದಾರರಿದ್ದಾರೆ ಸರ್ ಈ ದೇಶದಲ್ಲಿ. 97 ಕೋಟಿ ಜನ ಮತದಾರರಲ್ಲಿ 65 ಕೋಟಿ ಮತದಾರರು ಒಂದು ಸರ್ವೆ ಪ್ರಕಾರ ನರೇಂದ್ರ ಮೋದಿಯವ್ರ ಪರವಾಗಿ ಕೆಲಸ ಮಾಡ್ತಿದ್ದಾರೆ, ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ. ಅದರಲ್ಲಿ ನಾನು ಒಬ್ಬ ಅಷ್ಟೇ ಸರ್. ಇವತ್ತು ತೀರ್ಮಾನ ಮಾಡಿದ್ದೀವಿ, ಇಲ್ಲಿ ಬಂದಿರೋದು ನಮ್ಮ ಉದ್ದೇಶ ಒಂದೇ, ನಮಗೆ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಿ ಆಗಬೇಕು, ಚಿತ್ರದುರ್ಗ ಮತ್ತೆ BJP ತೆಕ್ಕೆಯಲ್ಲಿರಬೇಕು ಅನ್ನೋದು ಅಷ್ಟೇ ನಮ್ಮ ಉದ್ದೇಶ. ಅಭ್ಯರ್ಥಿಗಿಂತ ಮೋದಿ ಏನಂತದನ್ನು ನೋಡ್ತಿದ್ದೀರಾ? ಇವಾಗ ಖಂಡಿತವಾಗಲಿ ಸರ್. ಈಗ ಯಾವುದೋ ಒಂದು ಸುಧಾರಿಸ್ಕೋಬೇಕಲ್ಲ ನಾವು, ಆ ವಿಚಾರವಾಗಿ ನಾವು ಅಭ್ಯರ್ಥಿಗಿಂತ ನಮ್ಗೆ ಪ್ರಧಾನಿಗಳೇ ಇವಾಗ ಮುಖ್ಯ ಆಗ್ತಾರೆ. ಅದಕ್ಕೆಲ್ಲದಕ್ಕಿಂತ ಮುಖ್ಯ ನಮಗೆ ವಿಜಯಣ್ಣ, ಯಡಿಯೂರಪ್ಪ ಸಾಹೇಬರು ಮುಖ್ಯ ಆಗ್ತಾರೆ ಸರ್. ಟಿಕೆಟ್ ಅಂತೂ ಮಿಸ್ ಆಗಿದೆ. ಬೇರೆ ಹುದ್ದೆ ಏನಾದರೂ ನಿರೀಕ್ಷೆ ಇಟ್ಟಿದ್ದೀರಾ? ಏನಾದರೂ ಕೇಳಿದ್ರಾ ವಿಜಯೇಂದ್ರ ಬಗ್ಗೆ? ಇಲ್ಲ ಸರ್, ನಮಗೆ ಅಂತ ಏನು ಇದಿಲ್ಲ ಸರ್. ಹಂಗೆ ಕೇಳಂಗಿದ್ರೆ ನಾವು ಚುನಾವಣೆಗೆ ಮುಂಚೆನೇ ಕೇಳ್ತಿದ್ವಿ ಸರ್, ಅದೇನಿಲ್ಲ ಸರ್.